ಹಾಯ್ ಫ್ರೆಂಡ್ಸ್, ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತೆ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇವತ್ತು ಬೆಂಗಳೂರಿಂದ ಊರಿಗೆ ಹೊರಟ್ವಿ. ಬಾಯ್ ಮಾಡಿ, ಊರಿಗೆ ಹೋಗ್ತಿದ್ದೀವಿ. ಬಾಯಪ್ಪನೇ. ಇನ್ನು ಪ್ರಶಾಂತ್ ಅವರಿಗೆ ವರ್ಕ್ ಇತ್ತು, ಸೊ ಹಾಗಾಗಿ ಅವ್ರು ಬರೋದಕ್ಕಾಗಿರಲಿಲ್ಲ. ನಾನು ಮತ್ತು ಅಜ್ಜಿಬ್ರೆ ಹೋಗ್ತಿದ್ದೀವಿ. ಇನ್ನು ನಿಮ್ಮೆಲ್ರಿಗೂ ಗೊತ್ತೇ ಇದೆ ನಮ್ಮ ಬೆಂಗಳೂರು ಟ್ರಾಫಿಕ್ ಹೇಗಿದೆ ಅಂದ್ಬಿಟ್ಟು. ಇನ್ನು ನನ್ನ ಮಗಳಿಗೆ ಹಾಯ್ ಹೇಳು ಅಂದರೆ ಬಸ್ಸಲ್ಲೇ ಕೂಗ್ತಿದ್ದಾಳೆ. ಇನ್ನು ನಾವು ಕೇರ್ ಮಾರ್ಕೆಟಿಗೆ ಟಿಕೆಟ್ ತೊಗೊಂಡ್ವಿ. ಏನಿಲ್ವಾ? ಎಲ್ಲಿಗೆ ಹೋಗ್ತಿದ್ದೀರಾ? ಬಾಯ್ ಮಗಳು, ಬಾಯ್. ಕೇರ್ ಮಾರ್ಕೆಟ್ ಲಾಸ್ಟ್ ಸ್ಟಾಪ್ ಆಗಿತ್ತು, ಸೊ ನಾವು ಮತ್ತೆ ಕೇರ್ ಮಾರ್ಕೆಟಿಂದ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಹೋಗಬೇಕು. ಅಲ್ಲಿಂದ ಮತ್ತೆ ಬಸ್ ಹತ್ತಿದ್ವಿ. ಹಾಯ್ ಫ್ರೆಂಡ್ಸ್, ಇನ್ನು ಇವಾಗ ಸ್ಯಾಟಲೈಟ್ ಬಸ್ ಸ್ಟಾಪ್ ಬಂದ್ವಿ. ಸೊ ಇವಾಗ ಮೈಸೂರು ಬಸ್ ಹತ್ತಬೇಕು. ಇವಾಗ ಹೋಗ್ತಿದ್ದೀವಿ ಬಸ್ ಸ್ಟಾಪಿಗೆ. ಮ್ಯಾಂಗೋ, ಮುದ್ದು ಮ್ಯಾಂಗೋ ಬೇಕಾ? ತಗೋ. ಬೇಕಾ ಮ್ಯಾಂಗೋ? ಬೇಕು? ತಿನ್ನು. ಬೇಡ, ಕೊಡು ಕೊಡು ಅಮ್ಮ, ಕೊಡು ಕೊಡು. ಮಗಳು ಕಜೆ ತಿಂತಿದ್ಯಾ? ಇಲ್ಲ ಮತ್ತೆ ಅದೇನದು? ಕೊಡಿ, ತಿನ್ನಬಾರ್ದು, ಕೊಡಿ. ಇನ್ನು ನಾವು ಮೈಸೂರು ಬಸ್ ಹತ್ಕೊಂಡ್ವಿ. ಡ್ರೈವರ್ ಅಂಕಲ್ ನಮ್ಮ ಪ್ರಿಯಪಟ್ಟಣದವರೇ ಆಗಿದ್ದರು. ಸೊ ಹಾಗಾಗಿ ಪಾಪುನ ಮಾತಾಡಿಸ್ಕೊಂಡು ಅವಳಿಗೆ ಅಂದ್ಬಿಟ್ಟು ಕಜ್ಜಾಯನ ಕೊಟ್ಟರು. ಏನು ನಿಂದು ಗಲಾಟೆ ಜಾಸ್ತಿ ಆಗಿಬಿಟ್ಟಿದೆ ಬಸ್ಸಲ್ಲಿ? ಕೊಟ್ಬಿಡ್ಲ ನಿನ್ನ? ಹಾಂ, ಫ್ರೆಂಡ್ಸ್, ಇವಾಗ ಮೈಸೂರು ಕಡೆಗೆ ನಮ್ಮ ಪ್ರಯಾಣ. ನೋಡೋಣ ಎಷ್ಟು ಟೈಮ್ ಆಗುತ್ತೆ ಅಂತ. ಹಾಯ್ ಮಾಡಲಿ, ಹಾಯ್ ಮಾಡ, ಹಾಯ್ ಹಾಯ್ ಏನು ಹಾಯ್. ನಮ್ಮ ಮೈಸೂರು ಬಸ್ ಸ್ಟ್ಯಾಂಡ್. ನಮ್ಮ ಮೈಸೂರಿಗೆ ಬಂದ್ವಿ ಅಂದೆ. ಮುದ್ದು ಮುದ್ದು ಮುದ್ದು, ಇಲ್ಲಿ ನೋಡಿ ಮಗಳು, ಹಾಯ್ ಮಾಡಿ. ಅವಳಂತೂ ಬಸ್ಸಲ್ಲಿ ಆಟ ಆಡಿಕೊಂಡು ನಮ್ಮ ಅಜ್ಜಿ ಜೊತೆ ಕೂತಿದ್ದಾಳೆ. ಇನ್ನು ಬಸ್ಸಲ್ಲಿ ನನ್ನ ಮಗಳು ತುಂಟಾಟ ನೋಡಿಕೊಂಡು ಊರಿಗೆ ಬಂದಿದೆ ಗೊತ್ತಾಗಲಿಲ್ಲ. ಇನ್ನು ನನ್ನ ಮಗಳು ಬೆಂಗಳೂರಿಂದ ಮತ್ತೆ ಊರಿಗೆ ಹೋಗ್ತಿರೋದ್ರಿಂದ ಮನೆಯವರೆಲ್ಲ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅಂದ್ಬಿಟ್ಟು ನೋಡೋಣ ಬನ್ನಿ. ಗೊತ್ತಾಗ್ಬಿಡ್ತಾ? ನಾವು ಅಂದ್ಕೊಂಡ್ವಿ ನನ್ನ ಮಗಳು ಬೆಂಗಳೂರಿಗೆ ಹೋದ್ಮೇಲೆ ಊರಲ್ಲಿರೋರೆಲ್ಲನೂ ಮರ್ತ್ಕೊಂಡಿರ್ತಾಳೆ ಅಂದ್ಬಿಟ್ಟು. ಬಟ್ ಅವ್ರು ಚಿಕ್ಕಿಯನ್ನ ನೋಡಿದ ತಕ್ಷಣವೇ ಅವಳು ಫೈಂಡ್ ಔಟ್ ಮಾಡಿಬಿಟ್ಲು. ಅವಳು ಐಶು ನೋಡ್ಬಿಟ್ಟು ಅಲ್ಲಿ ಅಜ್ಜಿ ಬತ್ತಾ ತಾಳು ನೋಡದ ನೋಡ ಸುಮ್ಮ. ಇದೇ ಅಲ್ವಾ ಪ್ರೀತಿ ಅಂದರೆ. ನನ್ನ ಮಗಳ ಕಂಡ್ರೆ ಎಲ್ರಿಗೂ ತುಂಬ ಪ್ರೀತಿ. ಅವಳು ಬಿಟ್ಟು ಒಬ್ಬರು ಕೂಡ ಇರ್ತಿರ್ಲಿಲ್ಲ. ಸೊ ಅವಳಂತೂ ಎಲ್ಲನೂ ನೋಡಿ ತುಂಬಾ ಖುಷಿ ಪಡ್ತಿದ್ದಾಳೆ. ಬಂದಿದ್ದ ತಕ್ಷಣವೇ ಎಲ್ಲರೂ ಮಾತಾಡ್ಸೋದಕ್ಕೆ ಅಂದ್ಬಿಟ್ಟು ಬಂದರು. ಇನ್ನು ಅವಳು ಎಲ್ಲನೂ ನೋಡ್ತಾ ಎಲ್ರಿಗೂ ಹಾಯ್ ಮಾಡ್ತಿದ್ದಾಳೆ. ಚಿಕ್ಕೀರಿಗೆ ಅವ್ಳನ್ನ ನೋಡಿ ಸ್ವರ್ಗನೇ ಸಿಕ್ಕಿದಾಗ ಅನಿಸ್ತಿದೆ. ಮುದ್ದು ಎಲ್ಲಕ್ಕೆ ಬಂದಿದೆ? ಎಲ್ಲ ಅಜ್ಜಿ ಹೋಗ್ಲಿ ಕರೀತಾಳೆ. ಯಾರು ಹೇಳು? ಐಸಕ್ಕಿಲ್ಲ ಚಿಕ್ಕಿ ಐಸಕ್ಕ ಮನೆಗೆ ಬಂದು ನನ್ನ ತಂಗಿ ಇಲ್ಲೇ ಇದ್ದಾಳೆ. ನಮ್ಮ ಆಂಟಿ ಐಶು ಚಿಕ್ಕಿ ಇಲ್ಲಿದ್ದಾರೆ. ಇನ್ನು ಅವಳ ರಿಯಾಕ್ಷನ್ ನೋಡಿ ನಮ್ಮಮ್ಮ ಹೊಲ್ದತ್ರದಿಂದ ಬಂದರು. ಮಮ್ಮಿ ನೀಡಿ, ಮಮ್ಮಿ ನೀಡಿ. ಅದ್ದವತ್ತಾ
ಕೈ ಕರೀತು ಉಯ್ ಬುತ್ತೋಳ ಅಜ್ಜಿ ಬತ್ತ ಅಜ್ಜಿನದು ಯಾರಿದು ಮುದ್ದು ಮಾವನ ಇದು ಗುಂಡ ಕರಿ ಕೋಕೋ ಕರಿ ಗುಂಡ ಅಂದ್ರೆ ಲೇ ಎತ್ಕೊ ಬಾಚಿತ್ತು ಮ್ಯಾಲೆ ಅಂದ್ರೆ ಮ್ಯಾಕೆ ನೋಡ್ತಾರೆ. ಮುದ್ದು ಯಾರದು ಮುದ್ದು ನಿನ್ ನೋಡ್ತಾರೆ ಮಾಡಲಿ ಯಾರದು ನಮ್ಮ ಮನೇಲಿ ಎಲ್ಲರಿಗೂ ಅವಳನ್ನ ಬಿಟ್ಟು ಇರೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಅವಳು ಬಂದಿದ್ದ ತಕ್ಷಣ ಅವ್ರ ಮುಖದಲ್ಲಿ ಎಷ್ಟೊಂದು ನಗು ಕಾಣ್ತಿದೆ ಅಂತ ನೀವೇ ನೋಡ್ತಿರ್ಬೋದು. ನಮ್ಮ ಚಿಕ್ಕಪ್ಪ ಆಗಿರ್ಬೋದು, ನಮ್ಮ ಆಂಟಿ, ನಮ್ಮಮ್ಮ ಎಲ್ಲರೂ ತುಂಬಾ ಖುಷಿಪಟ್ಟರು. ಹೀರೋಯಿನ್ ಹುಡುಕ್ಬೇಕು. ಏನು ಫೋನ್ ಇಸ್ಕೋ. ಇನ್ನು ನೆಕ್ಸ್ಟ್ ನಮ್ಮ ಅಣ್ಣ ಕೂಡ ಬಂದ, ಅವನು ಕೂಡ ಆಟ ಆಡಿಸ್ತಿದ್ದಾಳೆ. ಬಾ ನೀನೇ ನನ್ನ ಮಾತಾಡಿಸು ಅಂದ್ಬಿಟ್ಟು ಇನ್ನು ಮನೆಯವರೆಲ್ಲರ ಜೊತೆ ಆಟ ಆಡ್ಕೊಂಡಿದ್ಲು. ನಾವಂತೂ ಬೆಂಗಳೂರಿಂದ ಟ್ರಾವೆಲ್ ಮಾಡಿ ತುಂಬ ಟಯರ್ಡ್ ಆಗಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.